ಹಲೋ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಚಿಕನ್ ಮಂದಿ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ. ಈ ಮಂದಿ ರೇಸ್ ಈಗ ನಾವು ಮನೆಯಲ್ಲೇ ತುಂಬ ಟೇಸ್ಟಿಯಾಗಿ ಮಾಡ್ಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಮಂದಿ ರೇಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡುವವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾಕಂದರೆ ನಾನು ಹಾಕೊಂಡು ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಇರ್ತದೆ. ಮೊದಲಿಗೆ ಮಂದಿ ಮಸಾಲ ಪೌಡರ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲೊಂದು ಪ್ಲೇಟಿಗೆ 2 ಚಮಚದಷ್ಟು ಕೊತ್ತಂಬರಿ ಹಾಕ್ತಾ ಇದ್ದೇನೆ. 2 ಚಮಚದಷ್ಟು ನಾನಿಲ್ಲಿ ಜೀರಿಗೆ ಹಾಕ್ತಾ ಇದ್ದೇನೆ. 2 ಚಮಚ ಜೀರಿಗೆ ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ 1 ಚಮಚ ಬಡೆಸೊಪ್ಪು ಹಾಕ್ತಾ ಇದ್ದೇನೆ. ಬಡೆಸೊಪ್ಪು ಇಲ್ಲಿ 1 ಚಮಚ ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ 1 ಚಮಚ ಕಾಳು ಮೆಣಸು ಹಾಕ್ತಾ ಇದ್ದೇನೆ. ನೆಕ್ಸ್ಟ್ 8 ಲವಂಗ ಹಾಕ್ಕೊಳ್ಬೇಕು. ನಂತರ ಕೆತ್ತೆ 6 ಹಾಕ್ತಾ ಇದ್ದೇನೆ. ಸಣ್ಣ ಸಣ್ಣ ತುಂಡು ಕೆತ್ತೆ ಹಾಕಿದರೆ ಆಯಿತು 6. ನೆಕ್ಸ್ಟ್ ನಾನಿಲ್ಲಿ 8 ಏಲಕ್ಕಿ ಹಾಕ್ತಾ ಇದ್ದೇನೆ. ಏಲಕ್ಕಿ ಹಾಕಿದ ನಂತರ ನಾನಿಲ್ಲಿ ಸಣ್ಣ ತುಂಡು ಜಾಯಿಕಾಯಿ ಹಾಕ್ತಾ ಇದ್ದೇನೆ. ಸಣ್ಣ ತುಂಡು ಜಾಯಿಕಾಯಿ ಹಾಕಿದ ನಂತರ ನೆಕ್ಸ್ಟ್ ಈಗ ನಾನು ಈ ಮಸಾಲೆನೆಲ್ಲ ಹುರಿಯೋದಿಲ್ಲ. ಹುರಿಯದೆ ನಾನಿಲ್ಲಿ ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಆ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ನೋಡಿ, ಪೌಡರ್ ಮಾಡುವ ಮಿಕ್ಸಿ ಜಾರ್ ಉಂಟಲ್ಲ ಸಣ್ಣದು, ಅದಕ್ಕೆ ಹಾಕ್ಕೊಳ್ಬೇಕು. ಹಾಕಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಫೈನ್ ಪೌಡರ್ ಮಾಡಿದ ನಂತರ ನಾನೊಂದು ಪ್ಲೇಟಿಗೆ 2 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೇನೆ. ಇದು ಸೈಡಲ್ಲಿರಲಿ, ಮತ್ತು ನಾವು ರೈಸ್ ಮಾಡುವಾಗ ಆ ನೀರಿಗೆ ಹಾಕ್ಕೊಳ್ಳಿಕ್ಕೆ ಬೇಕಾಗ್ತದೆ. ಅದಕ್ಕೋಸ್ಕರ ನಾನು 2 ಚಮಚದಷ್ಟು ಮಂದಿ ಮಸಾಲ ಪೌಡರನ್ನು ಒಂದು ಪ್ಲೇಟಿಗೆ ಹಾಕಿ ಸೈಡಲ್ಲಿ ಇಡ್ತಾ ಇದ್ದೇನೆ. ಉಳಿದ ಮಸಾಲ ಪೌಡರ್ ಉಂಟಲ್ಲ ಅದನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ. ಈ ಥರ ಬೌಲಿಗೆ ಹಾಕ್ಕೊಳ್ಳಿ. ಸಣ್ಣ ಒಂದು ಬೌಲಿಗೆ ಹಾಕಿದ ನಂತರ ಮಂದಿ ಮಸಾಲ ಪೌಡರನ್ನು ನಾನಿಲ್ಲಿ 1 ಚಮಚದಷ್ಟು ಕೆಂಪು ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ. ನಂತರ ನಾನಿಲ್ಲಿ 1 ಚಮಚ ಚಾಟ್ ಮಸಾಲ ಪೌಡರ್ ಹಾಕ್ತಾ ಇದ್ದೇನೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಹಾಕಿದ ನಂತರ ನೆಕ್ಸ್ಟ್ ಅದಾದ ನಂತರ ನಾನಿಲ್ಲಿ ಒಂದು ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೇನೆ. ಅದರ ಬೀಜ ಹಾಕಬಾರ್ದು. ಒಂದು ಇಡೀ ನಿಂಬೆಹಣ್ಣನ್ನು ಹಿಂಡಿದ ನಂತರ ನಾನಿಲ್ಲಿ 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ. ದೊಡ್ಡ ಚಮಚದಲ್ಲಿ 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಹಾಕಿದ ನಂತರ 2 ಚಮಚ ಆಯಿಲ್ ಹಾಕ್ತಾ ಇದ್ದೇನೆ. ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡ್ಕೊಳ್ಳಿ. ಬೇರೆ ಯಾವ ಫ್ಲೇವರ್ ಆಯಿಲ್, ತೆಂಗಿನ ಎಣ್ಣೆ ಎಲ್ಲ ಯೂಸ್ ಮಾಡೋದು ಬೇಡ. ಖಾಲಿ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿದರೆ ಸಾಕಾಗ್ತದೆ. ಅನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ಕೆಂಪು ಕಲರ್, ಫುಡ್ ಕಲರ್ ಬರ್ತದಲ್ಲ, ಕೋಳಿ ಫ್ರೈಗೆಲ್ಲ ನಾವು ಹಾಕ್ತೇವೆ, ಅದು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಹಾಕಿದ ನಂತರ ಪುನಃ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಕೋಳಿ ಫ್ರೈ ಕೆಂಪು ಕಲರ್ ಹಾಕಿದ ನಂತರ ಒಂದು ಸ್ವಲ್ಪ ಹಳದಿ ಕಲರ್ ಕೂಡ ಬರ್ತದಲ್ಲ, ಆರೆಂಜ್ ಫುಡ್ ಕಲರ್, ಬಿರಿಯಾನಿಗೆಲ್ಲ ಹಾಕ್ತೇವೆ, ಅದು ಕೂಡ ಹಾಕಿದರೆ ಕೋಳಿಯೆಲ್ಲ ಫ್ರೈ ಮಾಡುವಾಗ ಕಲರ್ ಉಂಟಲ್ಲ ತುಂಬ ಚೆನ್ನಾಗಿ ಬರ್ತದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಎಲ್ಲೋ ಫುಡ್ ಕಲರ್ ಮತ್ತು ಕೆಂಪು ಫುಡ್ ಕಲರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೈಡಲ್ಲಿ ಇಡಿ ಆ ಮಸಾಲ. ನೆಕ್ಸ್ಟ್ ಇಲ್ಲಿ ನಾನು 4 ಪಾವಷ್ಟು ಬಿರಿಯಾನಿ ರೈಸನ್ನು ತಗೊಂಡಿದ್ದೇನೆ. ಇದು ಹೈದರಾಬಾದಿ ಬಿರಿಯಾನಿ ರೈಸ್. ಇದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ 1 ಗಂಟೆ ನೆನೆ ಹಾಕ್ತಾ ಇದ್ದೇನೆ. ಈ ಅಕ್ಕಿಯನ್ನು ನಾವು 1 ಗಂಟೆ ನೆನೆ ಹಾಕ್ಕೊಳ್ಬೇಕು. ಯಾವ ಬಿರಿಯಾನಿ ರೈಸ್ ಅಕ್ಕಿ ಕೂಡ ಯೂಸ್ ಮಾಡ್ಕೊಳ್ಬೋದು. ನಂತರ ನಾನಿಲ್ಲಿ ಒಂದು ಇಡೀ ಕೋಳಿಯನ್ನು ತಗೊಂಡಿದ್ದೇನೆ. ಈ ಇಡೀ ಕೋಳಿಯನ್ನು 2 ಭಾಗ ಮಾಡಿ ಕಟ್ ಮಾಡಿದ್ದೇನೆ. ಈಗ ದೊಡ್ಡ ದೊಡ್ಡ ಪೀಸಲ್ಲ, ಇದಕ್ಕೆ ನಾವು ಈ ಥರ ಕಟ್ಟೆಳಿಬೇಕು. ಈ ದೊಡ್ಡ ಪೀಸ್ ಕೋಳಿ ಉಂಟಲ್ಲ, ಇದಕ್ಕೆ ನಾವು ಈ ಥರ ಕಟ್ಟೆಲ್ಲ ಎಳ್ಕೊಂಡ್ರೆ ಮಸಾಲೆ ಎಲ್ಲ ಒಳಗಿಂದ ತುಂಬ ಚೆನ್ನಾಗಿ ಇಳಿತದೆ. ಅದಕ್ಕೋಸ್ಕರ ಈಗ ನಾನು ಈ ಚಿಕನ್ ಮೇಲೆ ಈ ಥರ ಕಟ್ಟೆಳಿತಾ ಇದ್ದೇನೆ. ನೋಡಿ, ದೊಡ್ಡ ದೊಡ್ಡ ಪೀಸ್ ಆದ್ದರಿಂದ ಈ ಮಸಾಲೆ ಎಲ್ಲ ಒಳಗೆ ಎಳಿಬೇಕಲ್ಲ, ಅದಕ್ಕೋಸ್ಕರ ಈ ಥರ ಕಟ್ಟೆಳಿಬೇಕು. ಇಲ್ಲಿ ನಾನೊಂದು ದೊಡ್ಡ ಕೋಳಿಯನ್ನು 2 ಭಾಗ ಮಾಡಿ ಯೂಸ್ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ನಾವಿಲ್ಲಿ ದೊಡ್ಡ ಪೀಸ್ ಚಿಕನ್ ಬದಲಿಗೆ ಸಣ್ಣ ಪೀಸ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಅದಕ್ಕೆ ಈ ಥರ ಕಟ್ ಹಾಕ್ಕೊಳ್ಬೇಕಂತೇನಿಲ್ಲ. ಈಗ ನಾನು ಈ ಥರ ಕಟ್ ಹಾಕಿ ಎಲ್ಲ ಆಯಿತು. ನೆಕ್ಸ್ಟ್ ಈಗ ನಾನು ಮಾಡಿಟ್ಟ ಮಸಾಲ ಉಂಟಲ್ಲ ಅದನ್ನು ಈ ಚಿಕನಿಗೆ ಒರೆಸ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಈ ಥರ ಒರೆಸ್ಬೇಕು. ಆ ಕಟ್ಟುಂಟಲ್ಲ ಅದರ ಒಳಗೆ ಎಲ್ಲ ಚೆನ್ನಾಗಿ ಈ ಥರ ಒರೆಸ್ಬೇಕು. ಎಲ್ಲಿ ಎಲ್ಲ ಖಾಲಿ ಜಾಗ ಉಂಟು ನೋಡಿ, ಅಲ್ಲಿಗೆಲ್ಲ ಚೆನ್ನಾಗಿ ಈ ಥರ ಮಸಾಲ ಒರೆಸಿ. ಮಸಾಲ ಒರೆಸುವ ಮುಂಚೆ ಮಸಾಲೆದು ಉಪ್ಪೆಲ್ಲ ಕರೆಕ್ಟ್ ಉಂಟಾ ಇಲ್ವಾ ಅಂತ ನೋಡಿ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ. ಈ ಕೋಳಿಗೆ ಮಸಾಲ ಹಿಡಿಬೇಕು. ಚೆಕ್ ಮಾಡಿದ ನಂತರ ಈ ಥರ ಚೆನ್ನಾಗಿ ಒರೆಸಿ ಮ್ಯಾರಿನೇಷನ್ ಮಾಡಲಿಕ್ಕೆ ಇದನ್ನು ನಾನು 1 ಗಂಟೆ ಮುಚ್ಚಿ ಸೈಡಲ್ಲಿ ಇಡ್ತಾ ಇದ್ದೇನೆ. ಇದು ಸೈಡಲ್ಲಿರಲಿ. 1 ಗಂಟೆ ಇದರ ಮಸಾಲೆ ಉಪ್ಪೆಲ್ಲ ಚೆನ್ನಾಗಿ ಎಳಿಬೇಕು, ಅದಕ್ಕೋಸ್ಕರ ಸೈಡಲ್ಲಿರಲಿ. ನೆಕ್ಸ್ಟ್ ನಾನು ಮಂದಿ
ಚಟ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಅದಕ್ಕೆ 2 ಟೊಮೆಟೊ ಹಾಕ್ತಾ ಇದ್ದೇನೆ. ಅರ್ಧ ಚಮಚದಷ್ಟು ಕಾಳುಮೆಣಸು ಹಾಕ್ತಾ ಇದ್ದೇನೆ. ಇದಕ್ಕೆ ಅರ್ಧ ಚಮಚದಷ್ಟು ಕಾಳುಮೆಣಸು ಹಾಕಿದ ನಂತರ ಅರ್ಧ ಚಮಚ ಜೀರಿಗೆ ಹಾಕ್ಕೊಳ್ಬೇಕು. ನಂತರ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿದ ನಂತರ 6 ಕಾಯಿಮೆಣಸು ಹಾಕ್ತಾ ಇದ್ದೇನೆ. ಕಾಯಿಮೆಣಸು ಹಾಕಿದ ನಂತರ ಒಂದು ಸ್ವಲ್ಪ ಪುದೀನ ಹಾಕ್ಕೊಳ್ಬೇಕು. ಜಾಸ್ತಿ ಅಲ್ಲ, ಒಂದು ಸ್ವಲ್ಪ ಪುದೀನ ಹಾಕ್ಕೊಳ್ಳಿ. ಹಾಕಿದ ನಂತರ ಒಂದು ಸ್ವಲ್ಪ ಅದರಲ್ಲೇ ಕೊತ್ತಂಬರಿ ಸೊಪ್ಪು ಉಂಟು, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಒಂದು ಸ್ವಲ್ಪ ವಿನಿಗರ್ ಹಾಕ್ತಾ ಇದ್ದೇನೆ. 1 ಚಮಚದಷ್ಟು ವಿನಿಗರ್ ಅಥವಾ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು. ನಂತರ ನಾನಿಲ್ಲಿ 4 ಎಸಳು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಈಗ ನಾನಿದನ್ನು ನುಣ್ಣಗೆ ರುಬ್ತಾ ಇದ್ದೇನೆ. ನೋಡಿ, ಈಗ ಮಂದಿ ಚಟ್ನಿ ರೆಡಿಯಾಗಿದೆ. ಈ ಥರ ಆಗಿದೆ. ಇದನ್ನು ನಾನೀಗ ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ. ಬೌಲಲ್ಲಿ ಹಾಕ್ತಾ ಇದ್ದೇನೆ. ನೋಡಿ, ಹಾಕಿದ ನಂತರ ಉಪ್ಪು ಕಮ್ಮಿ ಇತ್ತು, ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಮಂದಿ ಚಟ್ನಿ ರೆಡಿ ಆಯಿತು. ಇದನ್ನು ನಾನೀಗ ಸೈಡಲ್ಲಿ ಇಡ್ತಾ ಇದ್ದೇನೆ. ನೆಕ್ಸ್ಟ್ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆ ತಗೊಂಡಿದ್ದೇನೆ. ಇದು ನಾನ್ ಸ್ಟಿಕ್ ಪಾತ್ರೆ. ಅದಕ್ಕೆ ನಾನಿಲ್ಲಿ 1/4 ಕಪ್ಪಷ್ಟು ಸನ್ಫ್ಲವರ್ ಆಯಿಲನ್ನು ಹಾಕಿ ಬಿಸಿ ಮಾಡಿದ್ದೇನೆ. ಗ್ಯಾಸ್ ಫ್ಲೇಮಲ್ಲಿ ನಾನು ಮೀಡಿಯಮಲ್ಲಿಟ್ಟು ಮ್ಯಾರಿನೇಷನ್ ಮಾಡಿದ್ದ ಚಿಕನ್ ಪೀಸ್ ಉಂಟಲ್ಲ ಅದನ್ನು ಇಟ್ಟಿದ್ದೇನೆ. ಅದಕ್ಕೆ ಉಳಿದ ಮಸಾಲನ್ನೆಲ್ಲ ಹಾಕ್ತಾ ಇದ್ದೇನೆ. ನೋಡಿ, ಈಗ ಈ ಚಿಕನನ್ನು ನಾವು ಒಂದು ಸೈಡ್ ಕಾಯಿಸಬೇಕು. ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಚಿಕನ್ ಪೀಸನ್ನು ನಾನಿಲ್ಲಿ ಕಾಯಿಸುವಾಗ ಮುಚ್ಚಿ ಇಟ್ಕೊಳ್ತಾ ಇದ್ದೇನೆ. ಈಗ ಒಂದು ಸ್ವಲ್ಪ ಮಗುಚಿ ಹಾಕಿಸ್ಲಿಕ್ಕೋಸ್ಕರ ನಾನಿಲ್ಲಿ ಮುಚ್ಚಳವನ್ನು ಓಪನ್ ಮಾಡಿ ಒಂದು ಸೈಡ್ ಮಗುಚಿ ಹಾಕ್ತಾ ಇದ್ದೇನೆ. ಪುನಃ ಮುಚ್ಚಿ ಇಡ್ತಾ ಇದ್ದೇನೆ. ಇದೇ ಥರ ಮುಚ್ಚಿ ಇಟ್ಟು ಒಂದು ಸೈಡ್ ಕಾದ ನಂತರ ಇನ್ನೊಂದು ಸೈಡ್ ಈ ಥರ ಮಗುಚಿ ಹಾಕ್ಕೊಳ್ತಾ ಇರಬೇಕು. ಒಂದೇ ಬದಿ ಕಾಯಿಸಲಿಕ್ಕೆ ಬಿಡಬಾರ್ದು. ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಆಚೆ ಈಚೆ ಮಾಡ್ಕೊಳ್ತಾ ಇರಬೇಕು. ಮಾಡ್ಕೊಳ್ತಾ ಇರುವಾಗ ಮಧ್ಯದಲ್ಲಿ ಮುಚ್ಚಿ ಇಡಬೇಕು ಈ ಪಾತ್ರೆಯನ್ನು. ಯಾಕಂದರೆ ದೊಡ್ಡ ಪೀಸ್ ಆದ್ದರಿಂದ ಈ ಪೀಸ್ ಒಳಗೆ ಎಲ್ಲ ಇದು ಮಾಂಸ ಹಸಿ ಇರ್ತದೆ. ಅದಕ್ಕೋಸ್ಕರ ನಾವು ಈ ಥರ ಮುಚ್ಚಿ ಇಟ್ಟು ಬೇಯಿಸಿದರೆ, ಫ್ರೈ ಮಾಡಿದರೆ ಒಳಗಿಂದ ಒಳಗೆ ಎಲ್ಲ ಕುಕ್ ಆಗ್ತದೆ. ಅದಕ್ಕೋಸ್ಕರ ಈ ಥರ ಮುಚ್ಚಿ ಇಟ್ಟು ಪುನಃ ಓಪನ್ ಮಾಡಿ. ನೋಡಿ, ನೀರೆಲ್ಲ ಬಿಟ್ಟಿದೆ. ಈಗ ಪುನಃ ಮಗುಚಿ ಹಾಕ್ಕೊಳ್ಬೇಕು. ಇದೇ ಥರ ನಾವು ಒಂದು 20 ನಿಮಿಷ ಮಾಡ್ತಾ ಇರಬೇಕು ಈ ಪ್ರೊಸೆಸನ್ನು. ಅಂದರೆ ಚಿಕನ್ ನಮಗೆ ಇಲ್ಲಿ ಎಲ್ಲ ಒಳಗಿಂದ ಒಳಗೆ ಬೆಂದು ಸಿಗಬೇಕು. ಅದಕ್ಕೋಸ್ಕರ ಫ್ರೆಂಡ್ಸ್, ಈಗ ನಾನು ಇದು ದೊಡ್ಡ ಪೀಸ್ ಆದ್ದರಿಂದ ನಾನಿಲ್ಲಿ 2 ಸೌಟನ್ನು ಬಳಸಿ ನೋಡಿ ಮಗುಚಿ ಹಾಕ್ತಾ ಇದ್ದೇನೆ. ಪುನಃ ಇನ್ನೊಂದು ಬದಿ ಕಾಯಿಸ್ತಾ ಇದ್ದೇನೆ. ಈಗ ನೋಡಿ ಫ್ರೆಂಡ್ಸ್, ಈ ಮಸಾಲೆ ಎಲ್ಲ ಉಂಟಲ್ಲ, ನೀರೆಲ್ಲ ಬಿಟ್ಟಿತ್ತಲ್ಲ ಆವಾಗ, ಅದೆಲ್ಲ ಡ್ರೈ ಆಗ್ತಾ ಬರ್ತಾ ಉಂಟು. ನಂತರ ಈಗ ಆ ಡ್ರೈ ಆದ ಮಸಾಲವನ್ನು ಚಿಕನ್ ಮೇಲೆ ಹಾಕಿ ಸ್ವಲ್ಪ ಆಚೆ ಈಚೆ ಮಾಡ್ತಾ ಇರಬೇಕು. ಈಗ ಚಿಕನ್ ಎಲ್ಲ ಒಳಗಿಂದ ಒಳಗೆ ಕುಕ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಈಗ ನೋಡಿ ಫ್ರೆಂಡ್ಸ್, ನಾನು ಮಾಡಿದ ಚಿಕನ್ ಉಂಟಲ್ಲ ಅದು ಕುಕ್ ಆಗಿದೆ. ಈಗ ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತಾ ಇದ್ದೇನೆ, ಸೈಡಲ್ಲಿ ಇಡ್ತಾ ಇದ್ದೇನೆ. ಈಗ ಇಲ್ಲಿ ರೈಸ್ ಮಾಡಲಿಕ್ಕೋಸ್ಕರ ದೊಡ್ಡ ಪಾತ್ರೆ ತಗೊಂಡಿದ್ದೇನೆ, ಅದು ಬಿಸಿ ಆಗಲಿ. ಈಗ ನಾನು 4 ಪಾವಷ್ಟು ಅಕ್ಕಿಯನ್ನು ಬಳಸಿ ರೈಸ್ ಮಾಡೋದಲ್ಲ, ಅದಕ್ಕೆ ಈ ಪಾತ್ರೆ ಬಿಸಿಯಾದ ನಂತರ 1/4 ಕಪ್ಪಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ, ಸನ್ಫ್ಲವರ್ ಆಯಿಲ್. ಆನಂತರ ಒಂದು ಹೆಚ್ಚಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಹಾಕಿ 2 ಕಾಯಿಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಇಲ್ಲಿ ಫ್ರೈ ಮಾಡುವಾಗ ಗೋಲ್ಡನ್ ಕಲರ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕಂತೇನಿಲ್ಲ, ಇಷ್ಟೇ ಸಾಕಾಗ್ತದೆ. ಲೈಟ್ ನೀರುಳ್ಳಿ ಕಾದರೆ ಸಾಕಾಗ್ತದೆ. ಈಗ ನಾವು 2 ಚಮಚ ಮಂದಿ ಮಸಾಲ ಪೌಡರ್ ಇಟ್ಟಿದ್ದೇವಲ್ಲ ಸೈಡಲ್ಲಿ, ಒಂದು ಪ್ಲೇಟಿಗೆ ಹಾಕಿ ಅದನ್ನು ಹಾಕ್ತಾ ಇದ್ದೇನೆ. ಹಾಕಿ ಪುನಃ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಫ್ರೆಂಡ್ಸ್, ನಾನಿಲ್ಲಿ ಅರ್ಧ ಚಮಚದಷ್ಟು ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ಮೆಣಸಿನ ಹುಡಿ ಯೂಸ್ ಮಾಡುವಾಗ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ ಯೂಸ್ ಮಾಡಿದ್ದು. ನಂತರ ನಾನಿಲ್ಲಿ 1/4 ಚಮಚದಷ್ಟು ಅರಶಿನ ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ಇಲ್ಲಿ ನಾನು ಮ್ಯಾಗಿ ಕ್ಯೂಬ್ಸ್ ಸಿಗ್ತದೆ, ಚಿಕನ್ ಮ್ಯಾಗಿ ಕ್ಯೂಬ್ಸ್ ಅಂತೇಳಿ ಬಾಕ್ಸಲ್ಲಿ ಬರ್ತದೆ, ಅದನ್ನು ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು 4 ಪಾವ್ ಅಕ್ಕಿಯದು ರೈಸ್ ಮಾಡೋದ್ರಿಂದ ಇಲ್ಲಿ ಫಸ್ಟಿಗೆ ನಾನಿಲ್ಲಿ 6 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನಾವು ಮಂದಿ ರೈಸ್ ಮಾಡುವಾಗ 1 ಪಾವ್ ಅಕ್ಕಿಗೆ 1.5 ಗ್ಲಾಸಷ್ಟು ನೀರು ಹಾಕ್ಕೊಳ್ಬೇಕು. ಇಲ್ಲಿ ನಾನು 4 ಗ್ಲಾಸಷ್ಟು ರೈಸ್ ತಗೊಂಡಿದ್ದೇನಲ್ಲ, ಆ ರೈಸಿಗೆ ನಾನಿಲ್ಲಿ 6 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. 6 ಗ್ಲಾಸಷ್ಟು ನೀರು ಹಾಕಿದ ನಂತರ ನೆಕ್ಸ್ಟ್ ಇಲ್ಲಿ ನಾನು ಒಣಗಿದ ನಿಂಬೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ನಾವು ಫ್ರಿಜ್ಜಲ್ಲೆಲ್ಲ ಇಡ್ತೇವಲ್ಲ ನಿಂಬೆಹಣ್ಣು ತಂದರೆ, ಅದಕ್ಕೆ ಒಣಗಿರ್ತದಲ್ಲ, ಅದನ್ನು ನಾವು ಒಂದು ಸ್ವಲ್ಪ ಬಿಸಿಲಿಗೆ ಹಾಕಿ ಇಟ್ಟರೆ, ಸ್ಟೋರ್ ಮಾಡಿ ಇಟ್ಟರೆ ಏನು ಹಾಳಾಗೋದಿಲ್ಲ.
ಅದೇ ಲಿಂಬೆಹಣ್ಣನ್ನು ನಾನಿಲ್ಲಿ ಬಳಸಿದ್ದು. ಇಲ್ಲದಿದ್ದರೆ ನಾವಿಲ್ಲಿ ಜ್ಯೂಸೆಲ್ಲ ಮಾಡಿಡ್ತೇವಲ್ಲ, ಸಿಪ್ಪೆ ಎಲ್ಲ ಹಿಂಡಿದ ನಂತರ ನಾವು ಬಿಸಾಡಬೇಕಂತೇನಿಲ್ಲ, ಅದನ್ನು ಕೂಡ ಒಣಗಿಸಿಟ್ರೆ ಈ ಥರ ಮಂದಿ ರೈಸ್ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ನೀರು ಹಾಕಿದ ನಂತರ ಒಣಗಿದ ನಿಂಬೆಹಣ್ಣನ್ನು ಹಾಕಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ಹಾಕಿ ಚೆಕ್ ಮಾಡ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆಕ್ ಮಾಡ್ಕೊಳ್ಬೇಕು, ಉಪ್ಪೆಲ್ಲ ಸರಿ ಉಂಟಾ ಇಲ್ವಾ ಅಂತ ನೋಡ್ಕೊಳ್ಬೇಕು. ನಂತರ ನಾನಿಲ್ಲಿ ನೋಡಿ ಮಂದಿ ಚಟ್ನಿ ಉಂಟಲ್ಲ, ನಾವು ಮಾಡಿಟ್ಟ ಮಂದಿ ಚಟ್ನಿ ದೊಡ್ಡ ಚಮಚದಲ್ಲಿ 3 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೇನೆ. ಮಂದಿ ಚಟ್ನಿಯನ್ನು ಹಾಕಿದ ನಂತರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿದ ನಂತರ ಎಲ್ಲ ಕರೆಕ್ಟ್ ಉಂಟೋ ಇಲ್ವ ಅಂತ ಪುನಃ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ರೈಸ್ ಎಲ್ಲ ಹಾಕಿ ಬೆಂದ ನಂತರ ಉಪ್ಪೆಲ್ಲ ಆಚೀಚೆ ಆಗಬಾರ್ದಲ್ಲ, ಅದಕ್ಕೋಸ್ಕರ. ಇಲ್ಲಿ ನಾನು ಚೆಕ್ ಮಾಡಿದ ನಂತರ ಪುನಃ 3 ಚಮಚ ಎಕ್ಸ್ಟ್ರಾ ಮಂದಿ ಚಟ್ನಿ ಮಾಡಿಟ್ಟಿದ್ದೇವಲ್ಲ ಅದನ್ನು ಹಾಕ್ತಾ ಇದ್ದೇನೆ. ಒಟ್ಟಿಗೆ ಟೋಟಲಾಗಿ ನಾನಿಲ್ಲಿ 6 ಚಮಚದಷ್ಟು ಮಂದಿ ಚಟ್ನಿಯನ್ನು ಹಾಕಿದ್ದೇನೆ. ಈ ಥರ ಮಂದಿ ಚಟ್ನಿ ಹಾಕಿದರೆ ಮಂದಿ ರೈಸ್ ಉಂಟಲ್ಲ ತುಂಬಾ ಫ್ಲೇವರ್ಫುಲ್ ಆಗಿರ್ತದೆ, ಅದಕ್ಕೋಸ್ಕರ. ನಂತರ ನಾನಿಲ್ಲಿ ನೆನೆ ಇಟ್ಟ ಅಕ್ಕಿ ಉಂಟಲ್ಲ, 4 ಪಾವು ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಹಾಕಿದ ನಂತರ ಗ್ಯಾಸ್ ಫ್ಲೇಮ್ ಜೋರಲ್ಲಿಟ್ಟು ನಾವು ಇದನ್ನು ಕುದಿ ಬರಲಿಕ್ಕೆ ಇಡಬೇಕು ಫ್ರೆಂಡ್ಸ್. ನೆನೆ ಹಾಕಿದ ಅಕ್ಕಿಯನ್ನೆಲ್ಲ ಹಾಕಿದ ನಂತರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಕುದಿ ಬರಲಿಕ್ಕೆ ಇಡಬೇಕು. ಗ್ಯಾಸ್ ಫ್ಲೇಮ್ ಜೋರಲ್ಲಿಟ್ಟು ಕುದಿ ಬರಲಿ. ಇದು ಎಷ್ಟು ತನಕ ಕುದಿ ಬರಬೇಕಂತ ಹೇಳಿದರೆ, ಅಕ್ಕಿ ಮತ್ತು ಈ ನೀರು ಉಂಟಲ್ಲ ಒಂದೇ ಥರ ಆಗಬೇಕು. ಸ್ವಲ್ಪ ಬೆಂದು ಒಂದೇ ಥರ ಆಗ್ತದಲ್ಲ, ಅಷ್ಟು ತನಕ ಕುದಿ ಬರಲಿಕ್ಕೆ ಇಡಬೇಕು. ನೋಡಿ ಇಷ್ಟು ಆಗಬೇಕು. ಇಷ್ಟಾದ ನಂತರ ನಾನಿಲ್ಲಿ ಗ್ಯಾಸ್ ಫ್ಲೇಮ್ ಉಂಟಲ್ಲ ಮೆಲ್ಲ ಇಟ್ಟು ಫುಲ್ಲು 10 ನಿಮಿಷ ನಾನಿಲ್ಲಿ ಮುಚ್ಚಿ ಇಡ್ತಾ ಇದ್ದೇನೆ. ನೋಡಿ ಈ ಥರ ಆಗಬೇಕು, ಗೊತ್ತಾಗ್ತಲ್ಲ. ನೀರು ಮತ್ತು ಅಕ್ಕಿ ಬೆಂದು ಒಂದೇ ಥರ ಇರಬೇಕು. ಆನಂತರ ಮುಚ್ಚಿ ಇಟ್ಟು ಗ್ಯಾಸ್ ಫ್ಲೇಮ್ ಫುಲ್ ಮೆಲ್ಲ ಇಟ್ಟು 10 ನಿಮಿಷ ಬೇಯಿಸ್ತಾ ಇದ್ದೇನೆ. 10 ನಿಮಿಷದ ನಂತರ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ ಈ ಥರ ಆಗಿದೆ. ಈಗ ನೋಡಿ ನಾನು ಪುನಃ ಈ ರೈಸಿಗೆ ನಾನು ಮಾಡಿಟ್ಟ ಚಿಕನ್ ಪೀಸ್ ಉಂಟಲ್ಲ, ಕಾಯಿಸಿ ಫ್ರೈ ಮಾಡಿಟ್ಟ ಚಿಕನ್ ಪೀಸ್ ಉಂಟಲ್ಲ ಅದನ್ನೆಲ್ಲ ಇಡ್ತಾ ಇದ್ದೇನೆ. ಇಟ್ಟು ನಂತರ ನಾವಿಲ್ಲಿ ಮಾಡಿಟ್ಟ ಮಸಾಲ ಉಂಟಲ್ಲ, ಮಸಾಲದ್ದು ಎಣ್ಣೆ ಎಲ್ಲ ಉಂಟಲ್ಲ ಅದನ್ನು ಅದರ ಮೇಲೆ ಕೂಡ ಹಾಕ್ತಾ ಇದ್ದೇನೆ. ಯಾಕೆಂದರೆ ತುಂಬ ಫ್ಲೇವರ್ಫುಲ್ ಆಗ್ತದೆ, ತುಂಬಾ ಟೇಸ್ಟಿ ಆಗ್ತದೆ, ಅದಕ್ಕೋಸ್ಕರ. ಈ ಥರ ಇಟ್ಟ ನಂತರ ನಾವಿಲ್ಲಿ ಒಂದು ಸ್ಮೋಕಿ ಫ್ಲೇವರ್ ಕೊಡುವ ಈ ರೈಸಿಗೆ ಬೇಕಿದ್ರೆ ಕಾಯಿ ಮೆಣಸನ್ನೆಲ್ಲ ಅದರೊಳಗೆ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಒಂದು ಸ್ವಲ್ಪ ಕಲರ್ ಕೂಡ ಹಾಕ್ಕೊಳ್ಬೋದು, ಅದು ಆಪ್ಷನಲ್. ಈಗ ನಾನಿಲ್ಲಿ ಒಂದು ಸ್ವಲ್ಪ ಕೆಂಪು ಕಲರ್ ಹಾಕ್ತಾ ಇದ್ದೇನೆ, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಬೇಕಂತೇನಿಲ್ಲ. ಸ್ವಲ್ಪ ಜಾಸ್ತಿ ಏನಲ್ಲ. ಆನಂತರ ಒಂದು ಸ್ವಲ್ಪ ಎಲ್ಲೋ ಫುಡ್ ಕಲರ್ ಕೂಡ ಹಾಕ್ತಾ ಇದ್ದೇನೆ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿಕ್ಕೋಸ್ಕರ. ಆಪ್ಷನಲ್ಲಿ ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಬೇಡ ಸ್ಕಿಪ್ ಮಾಡ್ಬೋದು. ಆನಂತರ ನಾನಿಲ್ಲಿ ಒಂದು ಬೌಲಲ್ಲಿ ಒಂದು ಸಣ್ಣ ಕೆಂಡ ಉಂಟಲ್ಲ ಅದನ್ನು ಇಡ್ತಾ ಇದ್ದೇನೆ. ಇದು ಈ ಥರ ಮಾಡಿದರೆ ಉಂಟಲ್ಲ ಒಳ್ಳೆ ಸ್ಮೋಕಿ ಫ್ಲೇವರ್ ಬರ್ತದೆ. ಅದಕ್ಕೊಂದು ಸ್ವಲ್ಪ ಇದು ಎಣ್ಣೆ ಹಾಕಿ ಈ ಥರ ಮುಚ್ಚಿಡ್ಕೊಳ್ಬೇಕು. ಇಡೀ ರೈಸ್ ಉಂಟಲ್ಲ ಒಳ್ಳೆ ಸ್ಮೋಕಿ ಫ್ಲೇವರ್ ಬಂದು ತುಂಬಾ ಟೇಸ್ಟಿಯಾಗಿರ್ತದೆ. ಈಗ ನಾವು ಹೋಟೆಲೆಲ್ಲ ಹೋದರೆ ಮಂದಿ ರೈಸ್ ಕೊಡ್ತಾರಲ್ಲ ಅದೇ ಫ್ಲೇವರಲ್ಲಿರ್ತದೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದನ್ನು ಒಂದು 10 ನಿಮಿಷ ಈ ಥರ ಮುಚ್ಚಿ ಇಟ್ಟರೆ ಸಾಕಾಗ್ತದೆ, ಗ್ಯಾಸ್ ಫ್ಲೇಮ್ ಮೆಲ್ಲ ಇಟ್ಟು. ಈಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ ಈ ಥರ ಆಗಿದೆ ಫ್ರೆಂಡ್ಸ್. ನೋಡಿದ್ರಲ್ಲ ಮಂದಿ ರೈಸ್ ರೆಡಿಯಾಗಿದೆ. ಇದನ್ನೀಗ ಯಾವ ರೀತಿ ಸರ್ವ್ ಮಾಡೋದು ಅಂತ ನೋಡುವ. ನೋಡಿ ಫಸ್ಟಿಗೆ ನಾನಿಲ್ಲಿ ಈ ಚಿಕನ್ ಪೀಸನ್ನೆಲ್ಲ ತೆಗಿತಾ ಇದ್ದೇನೆ. ತೆಗೆದು ಸೈಡ್ ಒಂದು ಪ್ಲೇಟಿಗೆ ಹಾಕಿ ಇಡ್ತಾ ಇದ್ದೇನೆ. ನೋಡಿ ಇದು ದೊಡ್ಡ ಪೀಸಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಅನಂತರ ರೈಸ್ ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ, ಅಂಟೇನಿಲ್ಲ, ಬಿರಿ ಬಿರಿಯಾಗಿ ಬಂದಿದೆ. ನೋಡುವಾಗ ನಿಮಗೆ ಗೊತ್ತಾಗ್ಬೋದು ಫ್ರೆಂಡ್ಸ್, ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ. ಈಗ ನಾವಿದನ್ನು ಸರ್ವ್ ಮಾಡಬೇಕು. ಸರ್ವ್ ಮಾಡುವಾಗ ಮಂದಿ ರೈಸ್ ಸರ್ವ್ ಮಾಡಿದ ನಂತರ ಈ ಥರ ಕಾಣ್ತದೆ. ಯಾವ ರೀತಿ ಬಂದಿದೆ ಅಂತ ನಿಮಗೆ ನೋಡುವಾಗ ಗೊತ್ತಾಗ್ಬೋದು. ರೈಸ್ ಮೇಲೆ ನಾನು ಚಿಕನ್ ಪೀಸನ್ನು ಇಟ್ಟಿದ್ದೇನೆ. ಈ ಥರ ಸರ್ವ್ ಮಾಡಿದರೆ ಸಾಕಾಗ್ತದೆ. ಇದರ ಟೇಸ್ಟ್ ಉಂಟಲ್ಲ ಸಖತ್ತಾಗಿರ್ತದೆ. ಯಾವ ರೀತಿ ಅಂದರೆ ನಾವು ಹೋಟೆಲಿಂದ ತಿಂತೇವಲ್ಲ ಮಂದಿ ರೈಸೆಲ್ಲ ಸೇಮ್ ಅದೇ ಟೇಸ್ಟಲ್ಲಿರ್ತದೆ. ಒಮ್ಮೆ ನೀವು ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಮಾಡಿದ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಷ್ಟರ ತನಕ ಟೇಕ್ ಕೇರ್, ಬಾಯ್ ಬಾಯ್.